ಸಂಕ್ರಮಣದ ಹಬ್ಬ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಗಾಳಿ ಏಳುವ ಸೂಚನೆ ಸಿಕ್ಕಿತ್ತು. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿ ಏನು ಕೈಗೆ ಬಂದ ತುತ್ತು ಬಾಯಿಗೆ ಇಟ್ಕೊಳ್ಳುವಷ್ಟರಲ್ಲಿ ಹೈಕಮಾಂಡ್ ಹೊಸ ದಾಳವನ್ನು ಉರುಳಿಸಿದೆ. ಇದು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಮುಖದಲ್ಲಿ ಬೇಸರ ಮೂಡಿಸಿದೆ. ಮತ್ತೊಂದು ಕಡೆ ಡಿಕೆಶಿ ಹೆಗಲಿಗೆ ಅಸ್ಸಾಂ ಜವಾಬ್ದಾರಿ ಒಪ್ಪಿಸ್ತಾ ಇದ್ದಂತೆ ಸಿದ್ದು ಬಣ ಕೂಡ ಅಲರ್ಟ್ ಆಗಿದೆ. I don't have any option. Whatever the party tells, we have to do it. It is being a congressman. ಸಂಕ್ರಾಂತಿ ದಕ್ಷಿಣ ಭಾರತದಲ್ಲಿ ಅದ್ಧೂರಿಯಾಗಿ ಆಚರಿಸಲ್ಪಡುವ ಹಬ್ಬ. ಸಂಕ್ರಾಂತಿಯನ್ನ ಸಂಕ್ರಮಣ ಅಂತಾನೂ ಕರೀತಾರೆ. ಸಂಕ್ರಮಣ ಅಂದ್ರೆ ಚಲನೆ, ವರ್ಗಾವಣೆ ಅಥವಾ ಒಂದು ಸ್ಥಿತಿಯಿಂದ ಇನ್ನೊಂದಕ್ಕೆ ಹೋಗುವಿಕೆ ಅನ್ನುವಂಥ ಅರ್ಥ ಇದೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಮಣದ ವಾತಾವರಣ ಗೋಚರಿಸಿತ್ತು. ರೆಕಾರ್ಡ್ ರಾಮಯ್ಯರ ಕನಸು ನನಸಾಯಿತು. ಇನ್ನೇನಿದ್ರೂ ನನ್ನ ಸರದಿ ಅಂತ ನಿರೀಕ್ಷೆ ಗಣ್ಣಿನಿಂದ ಕಾಯ್ತಾ ಇದ್ದ ಡಿಕೆಶಿಗೆ ಹೈಕಮಾಂಡ್ನ ನಡೆ ಮೂಡ್ ಔಟ್ ಮಾಡಿದೆ. ರಾಜ್ಯದ ನಾಯಕತ್ವ ಬದಲಾವಣೆ ಚರ್ಚೆಗೆ ಕೈ ಕಮಾಂಡ್ ಟ್ವಿಸ್ಟ್. ಸಂಕ್ರಮಣದ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಡಿಕೆಶಿ ಫುಲ್ ಅಪ್ಸೆಟ್. ಗ್ಯಾರಂಟಿ ಸರ್ಕಾರಕ್ಕೆ 2.5 ವರ್ಷವೂ ಆಯ್ತು. ಸಿಎಂ ಸಿದ್ದರಾಮಯ್ಯ ದಾಖಲೆ ನಿರ್ಮಿಸಿದ್ದೂ ಆಯ್ತು. ಇನ್ನೇನು ತಮ್ಮ ಸಿಎಂ ಸ್ಥಾನದ ಹಾದಿ ಕ್ಲಿಯರ್ ಆಯ್ತು ಎಂದು ಡಿಕೆಶಿ ಅಂದುಕೊಳ್ಳುವಷ್ಟರಲ್ಲಿ ಹೈಕಮಾಂಡ್ ಹೊಸ ದಾಳ ಉರುಳಿಸಿದೆ. ಅಸ್ಸಾಂ ಚುನಾವಣಾ ವೀಕ್ಷಕರನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ಡಿಸಿಎಂ ಡಿಕೆಶಿ ಅವರನ್ನ ನೇಮಕ ಮಾಡಿದೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಅಸ್ಸಾಂ ಚುನಾವಣೆ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ 3-4 ತಿಂಗಳು ಅಸ್ಸಾಂನಂತ ಡಿಕೆಶಿ ಚಿತ್ತ ಹರಿಸಬೇಕಿದೆ. ಇದರಿಂದಾಗಿ ಅಪ್ಸೆಟ್ ಆಗಿರುವ ಡಿಕೆಶಿ ಬೇರೆ ದಾರಿ ಇಲ್ಲ ಎನ್ನುವ ಮೂಲಕ ಪರೋಕ್ಷವಾಗಿ ಬೇಸರ ಹೊರಹಾಕಿದ್ರಾ ಎಂಬ ಮಾತುಗಳು ಕೇಳಿ ಬರ್ತಿವೆ. I don't have any option. My option is whatever the party tells, we have to do it. ಅಸ್ಸಾಂ ಸವಾಲು ಗೆದ್ರೆ ಡಿಸಿಎಂ ಡಿಕೆಶಿಗೆ ಒಲಿಯುತ್ತಾ ಪಟ್ಟ. ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಷಯ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ನುಂಗೋಕ್ಕೂ ಆಗದೆ, ಬೇಡ ಅನ್ನೋಕ್ಕೂ ಆಗದೆ ಅಡಕತ್ತರಿಯಲ್ಲಿ ಸಿಲುಕಿದೆ. ಅಸ್ಸಾಂ ಉಸ್ತುವಾರಿ ಕೊಟ್ಟು ಸಿಎಂ ಸ್ಥಾನದ ಚರ್ಚೆಗೆ ಹೈಕಮಾಂಡ್ ಬ್ರೇಕ್ ಹಾಕಿರುವ ಮಾತು ಕೇಳಿ ಬಂದಿದೆ. ಅಸ್ಸಾಂ ಅಭ್ಯರ್ಥಿಗಳ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಇವರ ಜೊತೆ ಡಿಕೆಶಿ ಕೂಡ ಕೆಲಸ ಮಾಡಲಿದ್ದಾರೆ. ಅಸ್ಸಾಂ ಚುನಾವಣೆ ಗೆದ್ದು ಸಾಮರ್ಥ್ಯ ಸಾಬೀತುಪಡಿಸುವ ಸವಾಲು ಡಿಕೆಶಿಗೆ ಎದುರಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರ, ಗೋವಾ, ತೆಲಂಗಾಣದಲ್ಲಿ ಈ ಹಿಂದೆ ಮಿಶ್ರ ಫಲ ಇತ್ತು. ಇದೇ ಮೊದಲ ಬಾರಿಗೆ ಡಿಕೆಶಿಗೆ ಈಶಾನ್ಯ ರಾಜ್ಯದ ಚುನಾವಣಾ ಜವಾಬ್ದಾರಿ ನೀಡಲಾಗಿದೆ. ಈ ಮೂಲಕ ಸಿಎಂ ಬದಲಾವಣೆ ಬಗ್ಗೆ ಡಿಕೆಶಿ ಬೆಂಬಲಿಗರು ಚರ್ಚಿಸಿದಂತೆ ತಂತ್ರ ಹೆಣೆದಿದೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಅಸ್ಸಾಂ ಚುನಾವಣೆ ನಡೆಯಬಹುದು. ಅಲ್ಲಿಯವರೆಗೂ ಸಿಎಂ ಸ್ಥಾನದ ಬದಲಾವಣೆ ಚರ್ಚೆ ಆಗದಂತೆ ಹೈಕಮಾಂಡ್ ಈ ಮೂಲಕ ಬ್ರೇಕ್ ಹಾಕಿದೆ. ಡಿಕೆಶಿಗೆ ಅಸ್ಸಾಂ ಜವಾಬ್ದಾರಿ, ಸಿದ್ದರಾಮಯ್ಯ ಟೀಮ್ ಅಲರ್ಟ್. ಪಕ್ಷ ಸಂಘಟನೆಯಲ್ಲಿ ಡಿಕೆಶಿ ಚತುರ ಅನ್ನೋದರಲ್ಲಿ 2 ಮಾತಿಲ್ಲ. ಹೀಗಾಗಿ ಡಿಕೆಶಿಗೆ ಅಸ್ಸಾಂ ಚುನಾವಣಾ ಜವಾಬ್ದಾರಿ ಕೊಡ್ತಾ ಇದ್ದಂತೆ ಇತ್ತ ಸಿಎಂ ಸಿದ್ದರಾಮಯ್ಯ ಟೀಮ್ ಕೂಡ ಅಲರ್ಟ್ ಆಗಿದೆ. ಶೀಘ್ರದಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆ ಕೈಗೊಳ್ಳಲು ಚಿಂತನೆ ನಡೆಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಇದರ ನಡುವೆ ಮಾಜಿ ಸಚಿವ ಕೆಎನ್ ರಾಜಣ್ಣರನ್ನ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಸುಮಾರು 40 ನಿಮಿಷಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿರೋದು ಕುತೂಹಲ ಹೆಚ್ಚು ಮಾಡಿದೆ. ರಾಜಕೀಯ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಯಾವುದೇ ರಾಜಕೀಯ ಇಲ್ಲ. ಇಲ್ಲ ಯಾವುದೇ MLA ಇಲ್ಲ. ಎಲ್ಲರೂ ಹೇಳ್ತಾರೆ, ಹಂಗ ಹೇಳ್ತಾರೆ, ಎಷ್ಟು ದಿನ ಇರ್ತೀವಿ, ಎಷ್ಟು ದಿನ ಬದುಕ್ತೀವಿ ಅಂತ ಹಂಗ ಹೇಳ್ತಾರೆ. ಹಂಗ ಹೇಳಿದ ಅರ್ಥ ಹಂಗೇನಲ್ರಲ್ಲ, ಅದು ಕಾಮನ್ ಆಗಿ ಪ್ರಾಕ್ಟೀಸ್. ಅವರು ಸತೀಶ್ ಅವರು ಹಿರಿಯ ಸಚಿವರು ಇದ್ದಾರೆ, ನಮ್ಮ ಸಮಾಜದ ಮುಖಂಡು, ಪ್ರಶ್ನಾತೀತವಾದಂತಹ ಮುಖಂಡು ನಮ್ಮ ಸಮಾಜಕ್ಕೆ. ಸೊ ಹೀಗಾಗಿ ಅವರು ಬೇರೆ ಬೇರೆ ಎಲ್ಲ ಇರ್ತವೆ.
ಗುಟ್ಟು ಯಾರಿಗೂ ವ್ಯವಹಾರ ಗುಟ್ಟು ಯಾರಿಗೂ ಹೇಳಲ್ಲ ಅವರು. ನೀವು ಸುಮ್ಮನೆ ಯಾಕೆ ಹೇಳಲ್ಲ? ರಾಜಕೀಯ ಗುಟ್ಟನ್ನು ಎಷ್ಟು ಬೇಕೋ ಅಷ್ಟೇ ಹೇಳ್ತಾರೆ, ಎಲ್ಲ ಹೇಳಲ್ಲ. ಜೊತೆಗೆ ಬೇರೆ ಬೇರೆ ವಿಚಾರ ರಾಜಕಾರಣನೂ ಇರುತ್ತೆ, ಸ್ವಂತ ವ್ಯವಹಾರನೂ ಇರ್ತದೆ. ಅದಕ್ಕೆಲ್ಲ ಏನು ಇದು ವ್ಯತ್ಯಾಸ ಏನಿರೋದು. ಅದೇನೇ ಇರ್ಲಿ, ಸಿದ್ದರಾಮಯ್ಯ ಸಿಎಂ ಆಗಿ ದಾಖಲೆ ಮಾಡ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ಮತ್ತು ನಾಯಕತ್ವ ಬದಲಾವಣೆ ಮುನ್ನೆಲೆಗೆ ಬರುವ ಲಕ್ಷಣ ಗೋಚರಿಸಿತ್ತು. ಆದ್ರೀಗ ಹೈಕಮಾಂಡ್ ತನ್ನ ಜಾಣ ಎಚ್ಚರಿಕೆ ನಡೆಯಿಂದ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಹೀಗಾಗಿ ಡಿಕೆಶಿಗೆ ಕಾಯದೆ ಬೇರೆ ಮಾರ್ಗವಿಲ್ಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.